ಹಾಯ್ ಹಲೋ ನಮಸ್ಕಾರ. ಈಗ ಲಾಸ್ಟ್ ಟೈಮ್ IPL ಮ್ಯಾಚ್ ನಡೀತು, RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಇದು ಮೊದಲನೇ ಮ್ಯಾಚ್ ಆಗಿತ್ತು. ಪಂದ್ಯ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರಂಭ ಆಯಿತು. ಎಲ್ಲ ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿಗಳು ಆ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮತ್ತೆ ಆ ಒಂದು ಕ್ರೇಜ್ ಅಲ್ಲಿ ಮುಳುಗಿದ್ದನ್ನೇ ಬಂಡವಾಳ ಮಾಡ್ಕೊಂಡಂತ ಕದಿಮರು ಅಲ್ಲಿ ಸೇರಿದಂತಹ ಅನೇಕರ ಫೋನ್ಗಳನ್ನ ಕದ್ಬಿಟ್ರು. ಬಟ್ ಪಾಪ ಫೋನ್ಗಳಲ್ಲಿ ಎಷ್ಟು ಮೆಮೊರೀಸ್ ಗಳನ್ನ ಮಿಸ್ ಮಾಡ್ಕೋತೀವಿ ಅಂತ ಹೇಳಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ ಕಳ್ಕೊಂಡವರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಫೋನ್ಗಳೆಲ್ಲ ಜಪ್ತಿ ಆಗಿರೋದು 51 ಫೋನ್ಗಳು. ಆದ್ರೆ ವಿಚಾರ ಏನು ಆಘಾತಕಾರಿ ವಿಚಾರ ಅಂದ್ರೆ, ಈ ಕಳ್ಳತನದ ಪ್ರಕರಣದಲ್ಲಿ ಭಾಗಿಯಾಗಿದ್ದವರು 19 ಜನ, ಅದ್ರಲ್ಲಿ 18 ಜನ ಅಪ್ರಾಪ್ತರು, ಓದ ವಯಸ್ಸಿನಲ್ಲ ಈ ರೀತಿ ಕಳ್ಳತನಕ್ಕೆ ಇಳಿದಿದ್ದಾರೆ. ನೋಡಿ, ಕಳ್ಳರು ಎಷ್ಟು ಬುದ್ಧಿವಂತಿಕೆನ ಯೂಸ್ ಮಾಡಿದ್ದಾರೆ. ಇವರೆಲ್ಲ ಜಾರ್ಖಂಡ್ ಮೂಲದವರು, RCB ಜರ್ಕಿನ್ ಹಾಕೊಂಡ್ ಬಂದಿದ್ದಾರೆ. ಸೊ ಹಂಗಾಗಿ RCB ಅವ್ರು ನಮ್ಮ ಪಕ್ಕದಲ್ಲಿ ಏನಾದ್ರು RCB ಜರ್ಕಿನ್ ಹಾಕೊಂಡ್ ಕೂತ್ರೆ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ನಮ್ಮ ಅಭಿಮಾನಿಗಳು, ನಮ್ ಟೀಮ್ ಅಂತ ಹೇಳಿ. ಸೊ ಹಂಗಂಗೆ ಪಕ್ಕದಲ್ಲಿ ಇದ್ಕೊಂಡು ಮೊಬೈಲ್ ಗಳನ್ನ ಕದ್ದಿದ್ರು. ಸೊ ಅಷ್ಟು ಜನರನ್ನ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಜೊತೆಗೆ 51 ಫೋನ್ಗಳನ್ನ ಜಪ್ತಿ ಮಾಡಿದ್ದಾರೆ. ಆದ್ರೆ ಇದರ ಮಾಸ್ಟರ್ ಮೈಂಡ್ ಶುಭಂ ಎಂಬಾತ, ಆತ ಕೂಡ ಅಪ್ರಾಪ್ತ ಅನ್ನುವಂತಹ ಡೀಟೇಲ್ಸ್ ಸದ್ಯ ಗೊತ್ತಾಗ್ತಾ ಇದೆ. ಆತನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ ಯಾವ ತರ ಬುದ್ಧಿವಂತಿಕೆ ಯೂಸ್ ಮಾಡ್ಕೊಂಡು ಕಳ್ತನ ಮಾಡಿದ್ದಾರೆ ಅಂತ. ಸೊ ಮತ್ತೆ ನಾಳೆ ಮ್ಯಾಚ್ ಇದೆ. ನಿಮ್ ಫೋನ್ ಜೋಪಾನ.